ಹಾಯ್ ಹಲೋ ನಮಸ್ಕಾರ. ಶ್ರೀಯಾ ಸ್ಟೋರೀಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಣ್ಣ ಪುಟ್ಟ ವೀಕ್ನೆಸ್ ಅಂದ್ರೆ ಲೋಪದೋಷ ಅಂತ ಏನ್ ಹೇಳ್ತೀವಿ ಅದು ಇದ್ದೇ ಇರುತ್ತೆ. ಆದ್ರೆ ಎಷ್ಟೋ ಬಾರಿ ಇದನ್ನ ನಾವು ಹೆಚ್ಚಾಗಿ ಯೋಚನೆ ಮಾಡಿ, ಅರೆ ನನಗೆ ಈ ತರ ಸಮಸ್ಯೆ ಇರೋದ್ರಿಂದಾನೇ ನಾನೇನು ಸಾಧಿಸೋದಕ್ಕಾಗ್ತಿಲ್ಲ, ಅಥವಾ ಈ ಸಮಸ್ಯೆ ಇರೋದ್ರಿಂದಾನೇ ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಿರ್ಬೋದು, ಈ ರೀತಿಯಾಗಿ ಅತಿಯಾಗಿ ಯೋಚನೆಯನ್ನ ಮಾಡ್ತಾ ಇರ್ತೀವಿ, ಅದ್ರ ಬಗ್ಗೆ ಕೊರಗ್ತಾ ಇರ್ತೀವಿ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಥೆಯನ್ನ ಇವತ್ತಿನ ಎಪಿಸೋಡಿನಲ್ಲಿ ನಾನ್ ನಿಮಗೆ ಹೇಳ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ. ಒಮ್ಮೆ ಒಬ್ಬ ಬಡ ರೈತ ಇರ್ತಾನೆ. ಆತ ಪ್ರತಿದಿನ ಆತನ ಮನೆಗೆ ನೀರು ಬೇಕಂತ ಹೇಳಿದ್ರೆ ಊರ ಹೊರಗೆ ಇರುವಂತಹ ನದಿಯ ಬಳಿ ಹೋಗಿ ಮಡಿಕೆಯಲ್ಲಿ ನೀರನ್ನ ತುಂಬಿಸ್ಕೊಂಡು ಅಲ್ಲಿಂದ ಮನೆಯವರೆಗೂ ಬರ್ಬೇಕಾಗಿರುತ್ತೆ. ಆತ ಪ್ರತಿದಿನ ಇದೇ ರೀತಿಯಲ್ಲಿ ಮಡಿಕೆಯಲ್ಲಿ ನೀರನ್ನ ತುಂಬಿಸ್ಕೊಂಡು ಮನೆಯವರೆಗೂ ಬರ್ತಾನೆ. ಆತನ ಬಳಿ 2 ಮಡಕೆ ಇರುತ್ತೆ. ಅದರಲ್ಲಿ ಒಂದು ಮಡಕೆ ಬಿರಿ ಬಿಟ್ಟಿರುತ್ತೆ. ಆತ ಏನ್ ಮಾಡ್ತಾನೆ ಅಂದ್ರೆ ಒಂದು ಸಣ್ಣ ಮರದ ದಿಮ್ಮಿಗೆ 2 ಕಡೆ ತನ್ನ ಮಡಿಕೆಗಳನ್ನ ಸಿಕ್ಕಿಸಿಕೊಂಡು ಅದರಲ್ಲಿ ನೀರನ್ನ ತುಂಬಿಸ್ಕೊಂಡು ಬರ್ತಾ ಇರ್ತಾನೆ. ಒಮ್ಮೆ ಚೆನ್ನಾಗಿರೋ ಮಡಿಕೆ ಬಿರುಕು ಬಿಟ್ಟಿರೋ ಮಡಿಕೆಯನ್ನ ನೋಡಿ ನಗುತ್ತಂತೆ. ನೋಡು, ನಿನ್ನಿಂದ ಈ ರೈತನಿಗೆ ಏನು ಉಪಯೋಗ ಇಲ್ಲ. ನದಿ ಹತ್ರ ನೀರನ್ನ ತುಂಬಿಸ್ಕೊಂಡ್ರೆ ಮನೆಗ್ ಬರೋ ಅಷ್ಟ್ರೊಳಗೆ ನಿನ್ನ ಮಡಿಕೆಯಲ್ಲಿರೋ ನೀರೆಲ್ಲ ಕೂಡ ಖಾಲಿಯಾಗಿರುತ್ತೆ. ಇಲ್ಲಿ ರೈತನಿಗೆ ಸಹಾಯ ಆಗ್ತಾ ಇರೋದು ನನ್ನ ಮಡಿಕೆಯಿಂದ ತಂದಂತಹ ನೀರು ಮಾತ್ರ. ನೀನು ಯಾವುದಕ್ಕೂ ಪ್ರಯೋಜನವಿಲ್ಲ. ಯಾಕಾದ್ರೂ ಈ ರೈತ ಇನ್ನೂ ನಿನ್ನನ್ನು ಇಟ್ಕೊಂಡಿದಾನೋ ನನಗ್ ಗೊತ್ತಿಲ್ಲ ಅಂತ ಹೇಳಿ ಬಿರುಕು ಬಿಟ್ಟಂತಹ ಮಡಿಕೆಯನ್ನ ನೋಡಿ ನಗ್ತಾ ಇರತ್ತಂತೆ. ಇದನ್ನ ನೋಡಿ ಮಡಿಕೆಗೂ ಬೇಜಾರಾಗುತ್ತೆ. ಅರೆ ಹೌದಲ್ವಾ, ಪ್ರತಿದಿನ ರೈತ ನನಗೆ ನೀರನ್ನೇನೋ ತುಂಬಿಸ್ತಿದ್ದಾನೆ, ಆದರೆ ನದಿಯಿಂದ ಮನೆಗೆ ಬರುವಷ್ಟರೊಳಗೆ 1 ಹನಿ ನೀರು ಕೂಡ ನಾನು ಆತನಿಗೆ ತಂದು ಕೊಡೋದಕ್ಕೆ ಆಗ್ತಾ ಇಲ್ಲ. ಮಾರನೇ ದಿನ ಮತ್ತೆ ರೈತ ಮರದ ದಿಮ್ಮಿಗೆ ಮಡಿಕೆಗಳನ್ನ ಕಟ್ಟುವಂತಹ ಸಮಯದಲ್ಲಿ ಬಿರುಕು ಬಿಟ್ಟಂತಹ ಮಡಿಕೆ ರೈತನಿಗೆ ಹೇಳುತ್ತಂತೆ, ಅಯ್ಯ ದಯವಿಟ್ಟು ನನ್ನನ್ನ ಕಟ್ಟಬೇಡ. ನೀನ್ ನನ್ನ ಇಲ್ಲಿಂದ ಕರೆದುಕೊಂಡು ಹೋಗೋದೇನೋ ಸರಿ, ನನ್ನ ಕೆಲಸ ಏನು? ನೀರನ್ನ ನಿನಗೆ ಕೊಡೋದು. ಆದ್ರೆ ನದಿಯ ದಡದಿಂದ ಮನೆಗೆ ಬರುವಷ್ಟರೊಳಗೆ ನನ್ನಲ್ಲಿ 1 ಹನಿ ನೀರು ಕೂಡ ಉಳಿತಾ ಇಲ್ಲ. ಸುಮ್ಮನೆ ಯಾಕೆ ನನ್ನಿಂದ ನಿನಗೆ ತೊಂದರೆ ಆಗುದು? ಒಂದು ಕೆಲಸ ಮಾಡು, ನನ್ನನ್ನ ಒಡೆದು ಹಾಕು, ನನ್ನ ಜಾಗಕ್ಕೆ ಮತ್ತೊಂದು ಮಡಿಕೆಯನ್ನ ತಂದು ಕಟ್ಟು. ಆಗಲಾದ್ರೂ ನಿಮ್ಗೆ ಪ್ರತಿದಿನ 2 ಮಡಿಕೆ ನೀರು ಸಿಗುತ್ತೆ. ಈಗ ನನ್ನನ್ನ ಕರೆದುಕೊಂಡು ಹೋಗಿ ಮತ್ತೆ ಏನು ಪ್ರಯೋಜನವೇ ಇಲ್ಲದೆ ಮನೆಗೆ ಬರಬೇಕಾಗುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಆಗ ರೈತ ಹೇಳ್ತಾನೆ, ಹೌದಾ, ನನಗೆ ಯಾವತ್ತೂ ನೀನು ಪ್ರಯೋಜನಕ್ಕೆ ಬರೋದೇ ಇಲ್ಲ ಅಂತ ಅನ್ಸೇ ಇಲ್ಲ. ಯಾಕೆ ಗೊತ್ತಾ, ಬಾ ಇವತ್ ನಾನ್ ನಿನಗೆ ತೋರಿಸ್ತೀನಿ ಅಂತ ಹೇಳಿ ರೈತ ನದಿಯ ದಡಕ್ಕೆ ಹೋಗ್ತಾನೆ, ನೀರನ್ನ ತುಂಬಿಸ್ಕೊಳ್ತಾನೆ. ಬರುವಂತಹ ದಾರಿಯಲ್ಲಿ ಬಿರುಕು ಬಿಟ್ಟಂತಹ ಮಡಿಕೆಗೆ ಹೇಳ್ತಾನೆ, ನೋಡು, ಈಗ ಹೋಗ್ತಾ ಇರುವ ದಾರಿಯಲ್ಲಿ ಎಷ್ಟು ಸುಂದರವಾದಂತಹ ಹೂಗಳು ಬೆಳ್ಕೊಂಡಿದೆ, ಇದನ್ನ ನೋಡಿದ್ರೆ ನಿನಗೆ ಏನ್ ಅನ್ಸುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಬಿರುಕು ಬಿಟ್ಟಂತಹ ಮಡಿಕೆ ಹೇಳುತ್ತೆ, ಅರೇ ವಾ, ಇದು ನೋಡೋಕೆ ಎಷ್ಟು ಚೆನ್ನಾಗಿದೆ. ಇದಕ್ಕೆಲ್ಲ ಪ್ರತಿದಿನ ನೀರ್ ಹಾಕಿರೋದ್ರಿಂದಾನೇ ಇದು ಇಷ್ಟು ಚೆನ್ನಾಗಿ ಬೆಳೆದಿರೋದಲ್ವಾ ಅಂತ ಮಡಿಕೆ ಕೇಳುತ್ತಂತೆ. ಅದಕ್ಕೆ ರೈತ ಹೇಳ್ತಾನೆ, ಈ ಹೂಗಳೆಲ್ಲ ಇಷ್ಟು ಚೆನ್ನಾಗಿ ಅರಳಿರೋದಕ್ಕೆ ಕಾರಣನೇ ನೀನು ಅಂತ. ನನ್ನಿಂದ ಇದಾಯ್ತಾ, ಹೇಗೆ ಅಂತ ಬಿರುಕು ಬಿಟ್ಟಂತಹ ಮಡಿಕೆ ರೈತನನ್ನ ಕೇಳುತ್ತಂತೆ. ಅದಕ್ಕೆ ರೈತ ಹೇಳ್ತಾನೆ, ನೀನು ಬಿರುಕು ಬಿಟ್ಟಿದ್ಯಾ ಅನ್ನೋದು ನನಗೆ ಗೊತ್ತು. ನಿನ್ನಲ್ಲಿ ನೀರನ್ನ ತುಂಬಿಸ್ಕೊಂಡ್ರೆ ಅದನ್ನ ಮನೆಯವರೆಗೂ ತರೋದಕ್ಕೆ ಆಗೋದಿಲ್ಲ ಅನ್ನೋದು ನನಗೆ ಗೊತ್ತು. ಅದೇ ಬರುವಂತಹ ದಾರಿಯಲ್ಲಿ ನಾನು ಈ ಸಣ್ಣ ಸಣ್ಣ ಹೂ ಗಿಡಗಳನ್ನ ನಟ್ಟಿದ್ದೆ. ನೀನು ಪ್ರತಿದಿನ ಇವುಗಳಿಗೆ ನೀರನ್ನ ಕೊಟ್ಟು, ಅಂದ್ರೆ ಬಿರುಕು ಬಿಟ್ಟಂತಹ ಮಡಿಕೆಯಿಂದ ಹನಿ ನೀರು ಸೋರ್ತಾ ಇತ್ತಲ್ಲ, ಆ ನೀರುಗಳನ್ನ ತೆಗೆದುಕೊಂಡು ಈ ಗಿಡಗಳೆಲ್ಲವೂ ಕೂಡ ಈಗ ಇಷ್ಟು ಚಂದವಾದಂತ ಹೂವನ್ನ ಕೊಟ್ಟಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಕೂಡಲೇ ಬಿರುಕು ಬಿಟ್ಟಂತಹ ಮಡಿಕೆಗೆ ಎಲ್ಲಿಲ್ಲದ ಸಂತೋಷ. ಅರೆ, ನಾನು ಯಾವ ಕೆಲ್ಸಕ್ಕೂ ಉಪಯೋಗ ಇಲ್ಲ, ನನ್ನಿಂದ ಏನೂ ಪ್ರಯೋಜನವೇ ಇಲ್ಲ ಅಂದುಕೊಂಡಿದ್ದೆ, ಆದರೆ ಇವತ್ತು ನನ್ನಿಂದಾಗಿ ಇಂಥ ಸುಂದರವಾದ ಹೂಗಳೆಲ್ಲ ಅರಳಿದೆಯಲ್ಲ ಅಂತ ಸಂತೋಷ ಪಡುತ್ತೆ. ಸ್ನೇಹಿತರೆ, ಎಷ್ಟೋ ಬಾರಿ ನಾವು ಅನ್ಕೊಳ್ತಾ ಇರ್ತೀವಿ, ಛೆ, ನನ್ನಿಂದ ಏನು ಮಾಡೋದಕ್ಕಾಗ್ತಿಲ್ಲ, ನಾನ್ ಯಾವ್ದಕ್ಕೂ ಪ್ರಯೋಜನ ಇಲ್ಲ, ನನ್ನಿಂದ ಏನು ಉಪಯೋಗನೇ ಇಲ್ಲ ಅಂತ. ಖಂಡಿತವಾಗಿಯೂ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದಂತಹ ಒಂದು ಜವಾಬ್ದಾರಿ ಇರುತ್ತೆ, ಅಥವಾ ಅವನಿಗೆ ಅಂತಾನೆ ಒಂದು ಉದ್ದೇಶ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡಾಗ ನಮ್ಮಲ್ಲಿರುವಂತಹ ವೀಕ್ನೆಸ್ ಅನ್ನು ಕೂಡ ನಾವು ಸ್ಟ್ರೆಂತ್ ಆಗಿ ಬದಲಾಯಿಸ್ಕೋಬಹುದು. ಈ ಕತೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರೆಯದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದನ್ನ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೋಬೇಕು ಅಂತ ಇದ್ರೆ ದಯವಿಟ್ಟು ಮರೆಯದೆ ಈ ವಿಡಿಯೋನ ಶೇರ್ ಮಾಡಿ.
ಮರಿದೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕಥೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತಹ ಉತ್ಸಾಹವನ್ನ ಕೊಡುತ್ತೆ. ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.